Good evening, my dear students. Myself, Soumya Hegde. This is Sankalp Learning Solution. Today we are taking another subtopic in D and F block element, that is general characteristic and comparison with lanthanoids. ಏನಿರುತ್ತೆ both having involve filling of F orbital. Okay, +3 oxidation state ಎರಡಕ್ಕೂ ಡಾಮಿನೆಂಟ್ ಆಗಿರುತ್ತೆ, ಅಂದ್ರೆ ಎರಡು ಕಡೆನೂ +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ದೇ ಆರ್ ಬೋತ್ ಎಲೆಕ್ಟ್ರೋಪಾಸಿಟಿವ್ ಅಂಡ್ ಇನ್ಕ್ರೆಡಿಬಲಿ ರಿಯಾಕ್ಟಿವ್. ಏನಾಗಿರ್ತವೆ ಹೇಳಿ? ಎಲೆಕ್ಟ್ರೋಪಾಸಿಟಿವ್ ಆಗಿರ್ತವೆ, ಅಂದ್ರೆ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುವಂತಹ ಒಂದು ಪ್ರಾಪರ್ಟಿ ಇದಕ್ಕೆ ಜಾಸ್ತಿ ಇರುತ್ತೆ. ದಟ್ಸ್ ವೈ ಇಟ್ ಈಸ್ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್ ಆಗಿರುತ್ತೆ. ಇನ್ನೊಂದು ಮ್ಯಾಗ್ನೆಟಿಕ್ ಅಂಡ್ ಸ್ಪೆಕ್ಟ್ರಲ್ ಫೀಚರ್ಸ್ ಕಾಮನ್ ಆಗಿರುತ್ತೆ, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸ್ಪೆಕ್ಟ್ರಲ್ ಫೀಲ್ಡ್ ಅನ್ನ ಜನರೇಟ್ ಮಾಡುತ್ತೆ. ದೇ ಹ್ಯಾವ್ ಕಾಂಟ್ರಾಕ್ಟೈಲ್ ಪ್ರಾಪರ್ಟೀಸ್ ಲೈಕ್ ಲ್ಯಾಂಥನಾಯ್ಡ್. ಏನಾಗುತ್ತೆ, ಒಳಗಡೆ ಶ್ರಿಂಕ್ ಆಗುವಂತಹ ಪ್ರಾಪರ್ಟಿಯನ್ನು ಲ್ಯಾಂಥನಾಯ್ಡ್ ತರ ಆಕ್ಟಿನಾಯ್ಡ್ಗೂ ಇರುತ್ತೆ. ಸೊ ಇವೆಲ್ಲ ಕಾಮನ್ ಕ್ವಾಲಿಟೀಸ್ ಆಫ್ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್. ನೋಡಿ, ಪುವರ್ 4FO, ಪ್ರೊನೌನ್ಸ್ ಡಿಕ್ರೀಸ್ 5 5FO. ಓಕೆ, ಅಟಾಮಿಕ್ ಮತ್ತು ಅಯಾನಿಕ್ ರೇಡಿಯಾ ಡಸಂಟ್ ಶೋ ಮಚ್ ವೇರಿಯೇಷನ್. ಅಟಾಮಿಕ್ ಮತ್ತು ಅಯಾನಿಕ್ ರೇಡಿಯಾ ಏನಾಗೋದಿಲ್ಲ ಹೇಳಿ? ದೇ ಡಸಂಟ್ ಶೋ ಮಚ್ ವೇರಿಯೇಷನ್ ಇನ್ ಆಕ್ಟಿನಾಯ್ಡ್. ಬಟ್ ಇಲ್ಲೂ ಏನಾಗೋದಿಲ್ಲ, ದೇ ಡಸಂಟ್ ಶೋ ಮಚ್ ವೇರಿಯೇಷನ್. ಓಕೆ, ನೆಕ್ಸ್ಟ್ +3 ಕಾಮನ್ ಸ್ಟೇಟ್ ಇರುತ್ತೆ. ಓಕೆ, ಫ್ಯೂ ಕೇಸಸ್ ಅಲ್ಲಿ +2 ದಿಂದ 4 ಇರುತ್ತೆ. ಇಲ್ಲೇನು +3 ಇದು 5 6 7 ಎಲ್ಲ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಹೈಲಿ ಕ್ವೈಟ್ ರಿಯಾಕ್ಟಿವ್ ಲ್ಯಾಂಥನಾಯ್ಡ್, ಬಟ್ ಆಕ್ಟಿನಾಯ್ಡ್ ಹೈಲಿ ರಿಯಾಕ್ಟಿವ್. ಯಾಕೆ ಹೇಳಿ? ದೇ ಆರ್ ರೇಡಿಯೋ ಆಕ್ಟಿವ್ ಇನ್ ನೇಚರ್, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಗಿರುತ್ತೆ ಅದು. ಸೊ ದೇ ಆರ್ ಹೈಲಿ ರಿಯಾಕ್ಟಿವ್. ಓಕೆ, ಸೊ ಕಾನ್ಫಿಗರೇಷನ್ ಏನಿರುತ್ತೆ? 6D ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 5D ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.